ಆತ್ಮೀಯ ಸ್ಪರ್ಧಾ ಮಿತ್ರರೆಲ್ಲರಿಗೂ KSP ಗ್ರೂಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನೀವೇನಾದರೂ ಮೊದಲನೇದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮೊದಲನೇ ಪ್ರಶ್ನೆ, ಈ ಕೆಳಗಿನ ಯಾವ ನಗರವು ಸಮುದ್ರದ ಬಂದರು ಅಲ್ಲ? ಆಪ್ಷನ್ ಎ ರೋಮ್, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ಸಿಡ್ನಿ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ರೋಮ್. ಎರಡನೇ ಪ್ರಶ್ನೆ, ನಿರಂತರ ಮಾರುತಗಳಿಗೆ ಈ ಕೆಳಗಿನ ಯಾವುದು ಉದಾಹರಣೆಯಾಗಿದೆ? ಆಪ್ಷನ್ ಎ ವಾಣಿಜ್ಯ ಮಾರುತಗಳು, ಆಪ್ಷನ್ ಬಿ ಚಿನೂಕ್, ಆಪ್ಷನ್ ಸಿ ಮಾನ್ಸೂನ್, ಆಪ್ಷನ್ ಡಿ ಟೈಫೂನ್. ಫ್ರೆಂಡ್ಸ್, ದಯವಿಟ್ಟು ಯಾರು ವಿಡಿಯೋನ ಅರ್ಧಕ್ಕೆ ಸ್ಕಿಪ್ ಮಾಡಬೇಡಿ, ಯಾಕೆಂದರೆ ಈ ಪ್ರಶ್ನೆಗಳು ಮುಂದಿನ ಎಲ್ಲ ಎಕ್ಸಾಮ್ಗಳಿಗೂ ಯೂಸ್ ಆಗುತ್ತೆ. ಪೂರ್ತಿಯಾಗಿ ನೋಡಿ. ಸರಿಯಾದ ಉತ್ತರ ಆಪ್ಷನ್ ಎ ವಾಣಿಜ್ಯ ಮಾರುತಗಳು. ಮೂರನೇ ಪ್ರಶ್ನೆ, ಮಕರ ಸಂಕ್ರಾಂತಿ ವೃತ್ತ ಹಾಗೂ ಕರ್ಕಟಕ ಸಂಕ್ರಾಂತಿ ವೃತ್ತಗಳ ನಡುವಿನ ಪ್ರದೇಶವನ್ನು ಏನೆನ್ನುತ್ತಾರೆ? ಆಪ್ಷನ್ ಎ ಸಮಶೀತೋಷ್ಣ ವಲಯ, ಆಪ್ಷನ್ ಬಿ ಶೀತವಲಯ, ಆಪ್ಷನ್ ಸಿ ಉಷ್ಣವಲಯ, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಉಷ್ಣವಲಯ. ನಾಲ್ಕನೇ ಪ್ರಶ್ನೆ, ಜ್ವಾಲಾಮುಖಿಗಳಿಂದ ಹೊರಬಂದ ಶಿಲಾಪಾಕದಿಂದ ನಿರ್ಮಿತವಾದ ಜ್ವಾಲಾಮುಖಿ ಪರ್ವತಗಳಿಗೆ ಈ ಕೆಳಗಿನ ಯಾವುದು ಉದಾಹರಣೆಯಾಗಿದೆ? ಆಪ್ಷನ್ ಎ ಕೋಟೋಪಾಕ್ಷಿ ಪರ್ವತ, ಆಪ್ಷನ್ ಬಿ ವಿಂಧ್ಯ ಪರ್ವತ, ಆಪ್ಷನ್ ಸಿ ಅರಾವಳಿ ಪರ್ವತ, ಆಪ್ಷನ್ ಡಿ ಹಿಮಾಲಯ ಪರ್ವತ. ಸರಿಯಾದ ಉತ್ತರ ಆಪ್ಷನ್ ಎ ಕೋಟೋಪಾಕ್ಷಿ ಪರ್ವತ. ಈ ಕೋಟೋಪಾಕ್ಷಿ ಪರ್ವತ ದಕ್ಷಿಣ ಅಮೆರಿಕದ ಈಕ್ವೆಡಾರ್ನಲ್ಲಿ ಕಂಡುಬರುತ್ತದೆ. ಐದನೇ ಪ್ರಶ್ನೆ, ಅಮೆರಿಕದ ನದಿ ಮಿಸ್ಸಿಸಿಪ್ಪಿಯು ಯಾವ ಕೊಲ್ಲಿಗೆ ಸೇರುತ್ತದೆ? ಆಪ್ಷನ್ ಎ ಸೈಂಟ್ ಲಾರೆನ್ಸ್ ಕೊಲ್ಲಿ, ಆಪ್ಷನ್ ಬಿ ಮೆಕ್ಸಿಕೋ ಕೊಲ್ಲಿ, ಆಪ್ಷನ್ ಸಿ ಬಂಗಾಳ ಕೊಲ್ಲಿ, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಮೆಕ್ಸಿಕೋ ಕೊಲ್ಲಿ. ಆರನೇ ಪ್ರಶ್ನೆ, ಪ್ರಪಂಚದ ಯಾವ ಪ್ರದೇಶದಲ್ಲಿ ಕ್ಯಾಂಪೋಸ್ ಹುಲ್ಲುಗಾವಲು ಕಂಡುಬರುತ್ತದೆ? ಆಪ್ಷನ್ ಎ ಯುರೇಷಿಯಾ, ಆಪ್ಷನ್ ಬಿ ಉತ್ತರ ಅಮೆರಿಕಾ, ಆಪ್ಷನ್ ಸಿ ಬ್ರೆಜಿಲ್, ಆಪ್ಷನ್ ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಸಿ ಬ್ರೆಜಿಲ್. ಏಳನೇ ಪ್ರಶ್ನೆ, ಸಾಕಾಲಿನ್ ತೈಲ ಕ್ಷೇತ್ರವು ಎಲ್ಲಿದೆ? ಆಪ್ಷನ್ ಎ ಸುಡಾನ್, ಆಪ್ಷನ್ ಬಿ ವಿಯೆಟ್ನಾಂ, ಆಪ್ಷನ್ ಸಿ ಇಂಡೋನೇಷ್ಯಾ, ಆಪ್ಷನ್ ಡಿ ರಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಡಿ ರಷ್ಯಾ. ಎಂಟನೇ ಪ್ರಶ್ನೆ, ಲಾಬ್ರಡಾರ್ ಪ್ರವಾಹವು ಯಾವ ಸಾಗರದಲ್ಲಿ ಹರಿಯುತ್ತದೆ? ಆಪ್ಷನ್ ಎ ಹಿಂದೂ ಮಹಾಸಾಗರ, ಆಪ್ಷನ್ ಬಿ ಪೆಸಿಫಿಕ್ ಸಾಗರ, ಆಪ್ಷನ್ ಸಿ ಅಟ್ಲಾಂಟಿಕ್ ಸಾಗರ, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಅಟ್ಲಾಂಟಿಕ್ ಸಾಗರ. ಈ ಪ್ರವಾಹವು ಶೀತ ಪ್ರವಾಹವಾಗಿದೆ. ಒಂಬತ್ತನೇ ಪ್ರಶ್ನೆ, ಭಾರತ ನಿರ್ಮಿಸಬೇಕೆಂದಿರುವ ಸೇತು ಸಮುದ್ರ ಮಾರ್ಗವು ಯಾವ ಸಮುದ್ರದ ಪಥದಲ್ಲಿ ಹಾದು ಹೋಗುವ ಕಾಲುವೆಯಾಗಿದೆ? ಆಪ್ಷನ್ ಎ ಮಲಕ್ಕಾ ಜಲಸಂಧಿ, ಆಪ್ಷನ್ ಬಿ ಕಚ್ ಕಾರಿ, ಆಪ್ಷನ್ ಸಿ ಮನ್ನಾರ್ ಕಾರಿ, ಆಪ್ಷನ್ ಡಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ.
ಸರಿಯಾದ ಉತ್ತರ ಆಪ್ಷನ್ ಸಿ ಮನ್ನಾರ್ ಕಾರಿ. 10ನೇ ಪ್ರಶ್ನೆ, ಈ ಕೆಳಗಿನ ಯಾವುದು ಶೀತಸಾಗರ ಪ್ರವಾಹವಾಗಿದೆ? ಆಪ್ಷನ್ ಎ ಫ್ಲೋರಿಡಾ ಪ್ರವಾಹ, ಆಪ್ಷನ್ ಬಿ ಲಾಬ್ರಡಾರ್ ಪ್ರವಾಹ, ಆಪ್ಷನ್ ಸಿ ಮೇಲಿನ ಎರಡೂ ಸರಿ, ಆಪ್ಷನ್ ಡಿ ಮೇಲಿನ ಎರಡೂ ತಪ್ಪು. ಸರಿಯಾದ ಉತ್ತರ ಆಪ್ಷನ್ ಬಿ ಲಾಬ್ರಡಾರ್ ಪ್ರವಾಹ. ಫ್ಲೋರಿಡಾ ಪ್ರವಾಹವು ಇದು ಉಷ್ಣ ಪ್ರವಾಹವಾಗಿದೆ.